ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕಲ್ಲಿ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಅಗೇನ್ ಲೆಟ್ಸ್ ಸಿ ಏನೆಲ್ಲ ಬರುತ್ತೆ ನಿಮ್ಮ ಕರೆಂಟ್ ಎನರ್ಜೀಸ್ ಪ್ರಕಾರ ಮೆಸೇಜಸ್, ನಿಮಗೆ ಗೈಡೆನ್ಸ್ ಬರುತ್ತೆ. ಅನ್ನೆಸೆಸರಿಯಾಗಿ ಯಾವ ಒಂದು ಸಿಚುವೇಶನ್ ಮೇಲೆ ನೀವು ಸ್ಟ್ರೆಸ್ ಮಾಡ್ಕೊತಾ ಇದ್ದೀರಾ, ಇದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಹೊಸೊಬ್ರಿದ್ದೀರಾ, 2 ಆಪ್ಷನ್ಸ್ ಇರುತ್ತೆ ನಿಮಗೆ. ಓಕೆ, ಇನ್ನೇನು ಇಮೇಜಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಅಗೇನ್ ಇಮೇಜಸ್ ಚೂಸ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ. ಓಕೆ, ಎರಡರಲ್ಲಿ ಒಂದನ್ನು ನೀವು ಚೂಸ್ ಮಾಡ್ಕೊಬೋದು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಓಕೆ, ಸೊ ತಡ ಮಾಡೋದು ಬೇಡ ಗೈಸ್. ಆಪ್ಷನ್ಸ್ ಇನ್ನೇನು ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ, ಚೂಸ್ ಮಾಡಿ ಡೈರೆಕ್ಟಾಗಿ ಫಸ್ಟ್ ಗ್ರೂಪ್ ವರೆಗೆ ಹೋಗೋಣ. ಓಕೆ, ಓಕೆ ಗ್ರೂಪ್ 1 ಈ ಒಂದು ಇಮೇಜ್ ಅಥವಾ ಟೈಮ್ ಸ್ಟ್ಯಾಂಪ್ ಚೂಸ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 1 ಆಗಿರುತ್ತೆ. ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ, ಗೈಡೆನ್ಸ್ ಏನು ಬರುತ್ತೆ, ಕನ್ಕ್ಲೂಷನ್, ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದಾಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು. ಓಕೆ, ದೇರ್ ಇಸ್ 2 ಆಫ್ ವಾಂಡ್ಸ್ ಕರೆಂಟ್ ಸಿಚುವೇಶನ್ ನಿಮ್ಮದು. ಅಂದರೆ 2 ಆಪ್ಷನ್ ನಿಮ್ಮ ಕಣ್ಮುಂದೆ ಇದೆ, 2 ದಾರಿಗಳು ನಿಮ್ಮ ಕಣ್ಮುಂದೆ ಇದೆ. ನಿಮಗೆ ಯಾವ ದಾರಿನ ಚೂಸ್ ಮಾಡೋದು ಅಂತ ಕಷ್ಟ ಆಗ್ತಾ ಇದೆ, ಆ ಥರ ಒಂದು ಸಿಚುವೇಶನ್ ಅಲ್ಲಿದ್ದೀರಾ. ಡಿಸಿಷನ್ ತಗೋಬೇಕಿತ್ತು, ತುಂಬ ಮುಂಚೆನೇ ತಗೋಬೇಕಿತ್ತು, ಬಟ್ ನೀವು ಇನ್ನೂ ಆ ಡಿಸಿಷನ್ ತಗೊಂಡಿಲ್ಲ, ತುಂಬ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ. ಆ ಒಂದು ಚಾಯ್ಸಸ್ ಚೂಸ್ ಮಾಡೋದಕ್ಕೆ ಆಗಿರಬಹುದು, ಒಂದು ಆಪ್ಷನ್ ಚೂಸ್ ಮಾಡೋದಕ್ಕಾಗಿರ್ಬೋದು, ತುಂಬಾ ಡಿಸಿಷನ್ ತಗೊಳ್ಳೋದಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಅನ್ಬೋದು ಗ್ರೂಪ್ 1. ಸೊ ತುಂಬ ಸ್ಟ್ಯಾಗ್ನೆಂಟ್ ಸಿಚುವೇಶನ್ ಇದೆ ಲೈಫ್, ತುಂಬ ಮುಂದೆ ಮೂವ್ ಆಗ್ತಾ ಇಲ್ಲ, ತುಂಬ ಜಾಸ್ತಿ ಮೂವ್ ಆಗ್ತಾ ಇಲ್ಲ, ಏನು ಚೇಂಜಸ್ ಆಗ್ತಾ ಇಲ್ಲ, ಆ ಥರ ಒಂದು ಸಿಚುವೇಶನ್ ಇದೆ ನಿಮ್ಮ ಲೈಫ್ ಇವಾಗ ಸ್ಟ್ಯಾಗ್ನೆಂಟ್ ಆಗಿದೆ, ಏನು ಜಾಸ್ತಿ ಮೂಮೆಂಟ್ ಆಗ್ತಾ ಇಲ್ಲ ಅಂದರೆ ಕಾರಣ ನೀವೇನೆ. ಬಿಕಾಸ್ ಯಾವುದೇ ಒಂದು ಇಟ್ಸ್ ಲೈಕ್ ಎಕ್ಸ್ಟ್ರಾ ಡಿಸಿಷನ್ಸ್ ತಗೊತಾ ಇಲ್ಲ ಲೈಫಲ್ಲಿ, ರಿಸ್ಕ್ ತಗೊತಾ ಇಲ್ಲ ನೀವು. ಇವಾಗ ಹೆಂಗೆ ಅಂತಂದರೆ, ಓಕೆ ನನ್ನ ಲೈಫಲ್ಲಿ 2 ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ದಾರೆ, 2 ಸಾಕು ನನಗೆ. ಐ ಆಮ್ ನಾಟ್ ಸೇಯಿಂಗ್ ತುಂಬ ಸೋಷಲೈಸ್ ಆಗಿ ಎಲ್ಲರನ್ನೂ ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ ಅಂತ. ಮೇ ಬಿ ಇಟ್ಸ್ ಆನ್ ಇಂಡಿಕೇಶನ್ ನಿಮ್ಮ ಸರ್ಕಲಿಂದ ಪ್ರಾಬಬ್ಲಿ ನೀವು ಹೊರಗೆ ಹೋಗಬೇಕು, ಅಥವಾ ಆಲ್ರೆಡಿ ಏನಿದೆ ನಿಮ್ಮ ಲೈಫಲ್ಲಿ ಅದಕ್ಕೆ ಸ್ಟಿಕ್ ಆನ್ ಆಗೋ ಬದಲು ಪ್ರಾಬಬ್ಲಿ ನೀವು ಲುಕ್ ಫಾರ್ ಡಿಫ್ರೆಂಟ್ ಥಿಂಗ್ಸ್ ಲೈಫಲ್ಲಿ. ಡಿಫ್ರೆಂಟಾಗಿ ಲೈಫ್ನ ಹೆಂಗೆ ಲೀಡ್ ಮಾಡ್ಬೋದು, ಔಟ್ ಆಫ್ ಬಾಕ್ಸ್ ಹೆಂಗೆ ಥಿಂಕ್ ಮಾಡ್ಬೋದು. ಇಟ್ಸ್ ಲೈಕ್ ಹೆಂಗೆ ಗೊತ್ತಾ, ಆಫೀಸ್ ರೋಟೀನ್ 9:30 to 6:30 ಒಂದು ಟೈಮಿಂಗ್ಸ್ ಅಂದ್ಕೊಳ್ಳಿ ನಿಮ್ಮದು. ಆ ಟೈಮಿಂಗ್ಸಿಗೇನೆ ಸ್ಟಿಕ್ ಆನ್ ಆಗೋಗ್ಬಿಟ್ಟಿದ್ದೀರಾ. ಅಂದರೆ ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ರೂಲ್ಸ್ ಫಾಲೋ ಮಾಡಬೇಕು, ಬಟ್ ಮೇ ಬಿ ಇಟ್ಸ್ ಆನ್ ಇಂಡಿಕೇಶನ್ ಎಲ್ಲೋ ಒಂದ್ಸತಿ ಲೈಫಲ್ಲಿ ರೂಲ್ಸ್ ಬ್ರೇಕ್ ಮಾಡೋದು, ರಿಸ್ಕ್ ತಗೊಳ್ಳೋದು ಇಟ್ಸ್ ಟೋಟಲಿ ಫೈನ್ ಅನ್ಸುತ್ತೆ. ತುಂಬಾ ವರ್ಷಗಳಾಗಿದೆ, ತುಂಬಾ ತಿಂಗಳುಗಳಾಗಿದೆ ನೀವು ಆ ಥರ ರೂಲ್ಸ್ ಬ್ರೇಕ್ ಮಾಡಿ ಲೈಫಲ್ಲಿ ರಿಸ್ಕ್ ತಗೊಂಡು. ಮೇ ಬಿ ಇಟ್ಸ್ ಆನ್ ಇಂಡಿಕೇಶನ್, ಗೋ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್, ನಿಮ್ಮ ಸರ್ಕಲ್ಗಿಂತ ಹೊರಗಡೆ ಯೋಚನೆ ಮಾಡಿ ಲುಕ್ ಫಾರ್ ಸಮಥಿಂಗ್ ನ್ಯೂ, ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಏನು ಡಿಸಿಷನ್ ತಗೋಬೇಕಂತ ಇದ್ದೀರಾ ಅಥವಾ ಇದ್ರಿ, ಪೋಸ್ಟ್ಪೋನ್ ಮಾಡ್ಕೊತ ಹೋಗಬೇಡಿ. ಇಫ್ ಪಾಸಿಬಲ್ ತಗೊಳ್ಳಿ ಡಿಸಿಷನ್ನ. ಇಫ್ ಪಾಸಿಬಲ್ ಚೂಸ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತಾರಲ್ವ, ಆ ಥರ. ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ ಲೈಫು, ತುಂಬಾ ಸೇಮ್ ರೋಟೀನ್ ಫಾಲೋ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಚೇಂಜಸ್ ಅಂದರೆ ನಿಮಗೆ ಭಯ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ನ್ಯೂ ಚೇಂಜಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂದ್ರೆ ನೀವು ಹೆದರ್ಕೊತಾ ಇದ್ದೀರಾ.
ನವ್ ಇಸ್ ದ ಟೈಮ್ ಮೇ ಬಿ ನಿಮಗೆ ಔಟ್ ಆಫ್ ಬಾಕ್ಸ್ ಯೋಚನೆ ಮಾಡೋದು, ನವ್ ಇಸ್ ದ ಟೈಮ್ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡೋದು ಕೂಡ. ರೈಟ್, ಇವಾಗ ರಿಲೇಶನ್ಶಿಪ್ ಮ್ಯಾಟರ್ಸ್ಗೆ ಈ ಒಂದು ಟಾಪಿಕ್ನ ತಗೊಂಡ್ರೆ, ಯಾರೆಲ್ಲ ಕಮಿಟ್ಮೆಂಟ್ ಆಗಿದ್ದೀರಾ ಆಲ್ರೆಡಿ, ಮೇ ಬಿ ಇವಾಗ ನೀವು ಕ್ವೆಶನ್ ಮಾಡ್ಕೊಬೇಕು, ರಿಲೇಶನ್ಶಿಪ್ಪಿಂದ ಏನಾದರೂ ಚೇಂಜಸ್ ಆಯ್ತಾ, ಅಂದರೆ ಬೆಟರ್ ಚೇಂಜಸ್ ಆಯ್ತಾ ನಿಮ್ಮ ಲೈಫ್? ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ರಿಲೇಶನ್ಶಿಪ್ ಅಲ್ಲಿ ಆಲ್ರೆಡಿ ಇರೋರು ಒಂದೇ ಎನರ್ಜಿನ ತುಂಬ ತಿಂಗಳಿಂದ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀರಾ, ಅಥವಾ ಎಲ್ಲೋ ಒಂದು ಕಡೆ ಭಯ ಇದೆ ನಿಮಗೆ, ಈ ಡಿಸಿಷನ್ ತಗೊಂಡ್ರೆ ಕನೆಕ್ಷನ್ ಏನಾಗಬಹುದು ಅಂತ ಆಗಿರ್ಬೋದು, ಈಗ ನಾನು ಎಕ್ಸ್ಟ್ರಾ ಇನಿಷಿಯೇಟಿವ್ ತಗೊಂಡ್ರೆ ಈ ರಿಲೇಶನ್ಶಿಪ್ ಇನ್ನೂ ಹಾಳಾಗುತ್ತೇನೋ ಅನ್ನೋ ಒಂದು ಭಯ ಇದೆ. ಏನು ರಿಸ್ಕ್ ತಗೊಳ್ಳೋದಕ್ಕೆ ನೀವು ಹೆದರ್ಕೊಂತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಒನ್ ಸೈಡೆಡ್ ಅಲ್ಲಿರೋರು ತುಂಬಾ ತಿಂಗಳಿಂದ ಒನ್ ಸೈಡೆಡ್ ಅಲ್ಲೇ ಇದೆ ರಿಲೇಶನ್ಶಿಪ್. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್, ನೀವು ಸುಮ್ಮನೆ ಇದ್ರೆ ಆ ಕಡೆಯಿಂದ ಯಾವುದೇ ರೀತಿ ಇನಿಷಿಯೇಟಿವ್ ತಗೊಳ್ಳಲ್ಲ, ಆ ಕಡೆಯಿಂದ ಯಾವುದೇ ರೀತಿ ಆಕ್ಷನ್ಸ್ ತಗೊಳ್ಳಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ನೀವೇ ಏನೋ ಒಂದು ಇನಿಷಿಯೇಟ್ ಮಾಡೋವರೆಗೂ ಆ ಪರ್ಸನ್ ಕಡೆಯಿಂದ ಯಾವುದೇ ರೀತಿ ಇನಿಷಿಯೇಟಿವ್ ತಗೊಳ್ಳಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ತುಂಬಾನೇ ಒಂಥರ ಈ ದೋಣಿ ನದಿ ಮಧ್ಯ ನಿಂತು ಬಿಟ್ಟಿರುತ್ತಲ್ಲ, ಸ್ಟಕ್ ಆಗಿ ಹೋಗ್ಬಿಟ್ಟಿರುತ್ತೆ, ಯಾವುದೇ ರೀತಿ ಮೂವ್ಮೆಂಟ್ ಇರಲ್ಲ. ಆ ನೀರೇ ಮೂವ್ ಆಗ್ಬೇಕು, ಡೆಫಿನೆಟ್ಲಿ ದೋಣಿ ಮೂವ್ ಆಗ್ಬೇಕು ಅಂದ್ರೆ, ಬಟ್ ಆ ನೀರು ಮೂವ್ ಆಗ್ತಾನೆ ಇಲ್ಲ ತುಂಬಾ ತಿಂಗಳಿಂದ. ಮೇ ಬಿ ನೀವು ಒಂದು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ, ಅದು ಬರಲಿ ಆಮೇಲೆ ನೋಡ್ಕೊಳ್ಳೋಣ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನೀವೇ ದುಡ್ಕೊಂಡು ಹೋಗ್ಬೇಕು ನಿಮ್ಮ ದೋಣಿನ. ಯಾರೋ ಬಂದು ಪುಷ್ ಮಾಡ್ತಾರೆ, ಯಾವುದೋ ಒಂದು ಥರ್ಡ್ ಪರ್ಸನ್ ಬಂದು ಪುಷ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ರೆ ಗ್ರೂಪ್ 1, ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ನಿಮ್ಮ ದೋಣಿನ ನೀವೇ ಏನು ಈಜಿಸ್ಬೇಕು, ಮುಂದೆ ಕಳಿಸ್ಬೇಕು, ದೂಡಬೇಕು. ಯಾರ್ದೋ ಇನ್ನೊಬ್ರು ಸಪೋರ್ಟಿಗೆ ವೆಯ್ಟ್ ಮಾಡಬೇಡಿ. ಯಾರೋ ಇನ್ನೊಬ್ರು ಸೈಡಿಂದ ಏನೇ ಇನಿಷಿಯೇಟಿವ್, ನೋ, ನಿಮ್ಮ ದೋಣಿ ಅದು, ನೀವೇ ಅದನ್ನ ದಡಕ್ಕೆ ಸೇರಿಸ್ಕೊಬೇಕು, ಯಾರಿಗೂ ವೆಯ್ಟ್ ಮಾಡಬೇಡಿ. ಓಕೆ, ಮುಂಚೆನೆ ಹೇಳ್ದಂಗೆ ಥಿಂಕ್ ಔಟ್ ಆಫ್ ಬಾಕ್ಸ್, ಸಮಥಿಂಗ್ ನ್ಯೂ ಯೋಚನೆ ಮಾಡಿ ಲೈಫಲ್ಲಿ. ಯೂನಿವರ್ಸಿಗೇನೆ ವೆಯ್ಟ್ ಮಾಡ್ಕೊಂಡು ಕೂರಬೇಡಿ. ಇಟ್ಸ್ ಲೈಕ್ ಒಬ್ಬೊಬ್ರು ಇರ್ತಾರೆ, ಓಕೆ ನನಗೆ ದೇವ್ರ ಕಡೆಯಿಂದ ಒಂದು ಸೈನ್ಸ್ ಬೇಕು, ಅವಾಗ ನಾನು ಏನಾದ್ರು ಮಾಡ್ತೀನಿ, ಈ ಥರನೂ ಇರ್ತಾರೆ. ಬಟ್ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್, ಡೋಂಟ್ ವೆಯ್ಟ್ ಫಾರ್ ಗಾಡ್. ನಿಮಗೂ ಬುದ್ಧಿ ಇದೆ ಅಲ್ವಾ, ಎನರ್ಜಿ ಇದೆ, ಬುದ್ಧಿ ಇದೆ, ತಲೆಯಲ್ಲಿ ಪ್ಲ್ಯಾನ್ಸ್ ಮಾಡ್ಬೋದು, ಡಿಸಿಷನ್ಸ್ ತಗೋಬೋದು. ವೈ ಕಾಂಟ್ ಯು? ನಿಮಗೆ ಯಾಕೆ ಆಗಲ್ಲ? ಯಾಕೆ ಎಲ್ಲದನ್ನೂ ದೇವರಿಗೇನೆ ಕಾಯ್ಕೊಂಡು ಕೂರ್ತೀರಾ? ರೈಟ್, ಮೇ ಬಿ ದಿಸ್ ಈಸ್ ಆಲ್ಸೋ ಅ ಸೈನ್. ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಮೇ ಬಿ ದಿಸ್ ಇಸ್ ದ ಸೈನ್. ರೈಟ್, ಸೊ ಕ್ಲಾರಿಫಿಕೇಶನ್ ನೋಡೋಣ. 2 ಆಫ್ ವಾಂಡ್ಸ್ ಯಾಕೆ ಬಂತು ಗ್ರೂಪ್ 1 ಅವ್ರಿಗೆ? ಕ್ಲಾರಿಫಿಕೇಶನ್ ನೋಡೋಣ. 2 ಆಫ್ ವಾಂಡ್ಸ್ ರೀಸನ್ ಏನು ಬರೋದಕ್ಕೆ? ದೇರ್ ಇಸ್ ಕ್ವೀನ್ ಆಫ್ ವಾಂಡ್ಸ್, ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಬರ್ತಾ ಇದೆ ಇದು. ಈ ಪರ್ಸನ್ ಝೋಡಿಯಾಕ್ ಸೈನ್ ಪ್ರಾಬಬ್ಲಿ ಧನಸ್ಸು ರಾಶಿ, ಸಿಂಹ ರಾಶಿ ಹಾಗೂ ಮೇಷ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಅಗೇನ್ ಬೋತ್ ಬಂದ್ಬಿಟ್ಟು ಫೈರ್ ಸೈನ್ಸ್. ಇಲ್ಲಿ ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಹೇಳ್ತಾ ಇದೆ. ಪ್ರಾಬ್ಲಿ ಇದು ನಿಮ್ಮ ಝೋಡಿಯಾಕ್ ಸೈನ್ ಆಗಿದೆ, ನಿಮ್ಮದೇ ಆಗಿರ್ಬೋದು. ಅಗೇನ್ ದ ಸೇಮ್ ಥಿಂಗ್, ಏನು ಡಿಸಿಷನ್ ತಗೋಬೇಕು, ತಗೊಳ್ತಾ ಇಲ್ಲ. ಇಟ್ಸ್ ಲೈಕ್ ಪೊಸಿಷನ್ ನಿಮಗೋಸ್ಕರ ವೆಯ್ಟ್ ಆಗ್ತಾ ಇದೆ, ಪವರ್ ನಿಮಗೋಸ್ಕರ ವೆಯ್ಟ್ ಆಗ್ತಾ ಇದೆ. ಅಲ್ಲೋಗಿ ಕೂರೋದ್ರ ಬಗ್ಗೆ ನೀವು ಡಿಸಿಷನ್ ತಗೊತಾ ಇಲ್ಲ. ಯು ಆರ್ ನಾಟ್ ಟೇಕಿಂಗ್ ದ ಆಕ್ಷನ್. ಇಟ್ಸ್ ಲೈಕ್ ಮೇ ಬಿ ನಿಮ್ಮ ಹತ್ರ ಒಂದು ಪವರ್ ಇದೆ, ಅದನ್ನ ಪ್ರಾಪರಾಗಿ ನೀವು ಯೂಸ್ ಮಾಡ್ಕೊತಾ ಇಲ್ಲ, ಆ ಥರನೂ ಆಗಿರ್ಬೋದು. ತುಂಬ ಜನ ಇಲ್ಲಿ ಯು ಆರ್ ವೆರಿ ಇಂಡಿಪೆಂಡೆಂಟ್ ಅನ್ನಿಸ್ತಾ ಇದೆ. ಇಷ್ಟು ದಿನ ನೀವು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ತಗೊತಾ ಬಂದ್ರಿ, ಯಾರ ಮೇಲೂ ಡಿಪೆಂಡೆಂಟ್ ಆಗಲಿಲ್ಲ. ಫಿನಾನ್ಷಿಯಲಿ ಆಗಿರ್ಬೋದು, ಲೈಫಲ್ಲಿ ಕೆಲವೊಂದೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳೋದಾಗಿರ್ಬೋದು, ಯಾರ ಮೇಲೂ ನೀವು ಡಿಪೆಂಡೆಂಟ್ ಆಗಿಲ್ಲ. ಸೆಲ್ಫ್ ಫೋಕಸ್ಡ್ ಆಗಿದ್ರಿ ತುಂಬ. ಬಟ್ ಎಲ್ಲೋ ಒಂದು ಕಡೆ ಆ ಸೆಲ್ಫ್ ಫೋಕಸ್ಡ್ ಒಳಗೆ ಮುಳುಗಿ ಹೋಗ್ಬಿಟ್ಟಿದ್ದೀರಾ. ಐ ನೋ ನೀವು ತುಂಬ ಪುಷ್ ಮಾಡ್ಕೊ ಬಂದಿದ್ದೀರಾ, ಇವತ್ತು ತುಂಬ ಸಕ್ಸಸ್ಫುಲ್ ಆಗಿ ನಿಂತಿದ್ದೀರಾ ಅಥವಾ ಕೂತಿದ್ದೀರಾ ಅಂದರೆ ನೀವೇ ಕಾರಣ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ ಅಂದರೆ ನೀವು ನಿಮ್ಮ ಮೇಲೆ ಟೋಟಲ್ ಆಗಿ ಡಿಪೆಂಡೆಂಟ್ ಆಗಿದ್ರಿ. ಆ್ಯಂಡ್ ಆ ಡಿಪೆಂಡೆಂಟೇ ಈಸ್ ದ ರೀಸನ್ ನೌ ಯು ಆರ್ ಇಂಡಿಪೆಂಡೆಂಟ್. ಅರ್ಥ ಆಗ್ತಾ ಇದೆ ಅನ್ಕೊತೀನಿ. ಬಟ್ ಮೇ ಬಿ ನೌ ಇಸ್ ದ ಟೈಮ್ ಟು ಟೇಕ್ ಸಮ್ ಇನಿಷಿಯೇಟಿವ್. ಸಿ, ಐ ನೋ ಯು ಆರ್ ವೆರಿ ಹ್ಯಾಪಿ. ತುಂಬ ಜನ ಗ್ರೂಪ್ 1 ಲುಕ್ಸ್ ಲೈಕ್ ಯು ಆರ್ ಸಿಂಗಲ್. ತುಂಬ ಜನ ಸಿಂಗಲ್ ಆಗಿದ್ದೀರಾ. ಈವನ್ ದೋ ರಿಲೇಶನ್ಶಿಪ್ಪಲ್ಲಿ ಇದ್ರೂ ಇಟ್ಸ್ ನಾಟ್ ದಟ್ ನೀವು ಪಾರ್ಟ್ನರ್ ಮೇಲೇ ಡಿಪೆಂಡ್ ಆಗಿದ್ದೀರಾ ಅಂತ. ದಟ್ ಈಸ್ ನಾಟ್ ದ ಸಿಚುವೇಶನ್. ಯು ಆರ್ ವೆರಿ ಮಚ್ ಇಂಡಿಪೆಂಡೆಂಟ್.
ಸೆಲ್ಫ್ ಫೋಕಸ್ಡ್, ತುಂಬ ಖುಷಿಯಾಗಿದ್ದೀರಾ. ನಾಳೆ ಏನೇ ಲೈಫಲ್ಲಿ ಏನೇ ಚೇಂಜಸ್ ಆದ್ರೂ ನೀವು ಯಾರ ಮೇಲೂ ಡಿಪೆಂಡೆಂಟ್ ಆಗಲ್ಲ. ನೀವು ತುಂಬಾನೇ ಆ ಒಂದು ಇಂಡಿಪೆಂಡೆಂಟ್ ನೇಚರ್ ತುಂಬಾನೇ ನೋಡ್ತಾ ಇದ್ದೀನಿ. ಯು ಆರ್ ಹ್ಯಾಪಿ. ಬಟ್ ಲೈಫ್ ಇಷ್ಟೇ ಅನ್ಕೊಂಡಿದ್ದೀರಾ, ಅಥವಾ ಬ್ರೇಕ್ ತಗೊಳ್ಳೋಣ ಅನ್ಕೊಂಡಿದ್ದೀರಾ, ಅಥವಾ ಇದೇ ರೋಟಿನ ಫಾಲೋ ಮಾಡೋಣ, ಹವೆವರ್ ನಾನು ಖುಷಿಯಾಗಿದ್ದೀನಿ, ಇದೇ ರೋಟಿನ ಫಾಲೋ ಮಾಡೋಣ ಅಂತ ಅನ್ಕೊಂಡಿದ್ದೀರಾ. ಮೇ ಬಿ ದಿಸ್ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಮೇ ಬಿ ಇಟ್ಸ್ ಎ ಸೈನ್ ನಿಮಗೆ. ಲುಕ್ ಫಾರ್ ಚೇಂಜಸ್. ಆಯ್ತು, ಇಲ್ಲಿವರೆಗೂ ಸೇಮ್ ರೋಟೀನ್ ಫಾಲೋ ಮಾಡ್ಕೊ ಬಂದ್ರಿ, ನಿಮಗೆ ಸಿಗ್ಬೇಕಾರೋ ರಿಸಲ್ಟ್ಸ್ ಕೂಡ ಸಿಕ್ಕಿದೆ, ಯು ಆರ್ ಹ್ಯಾಪಿ. ಮೇ ಬಿ ನಿಮಗೆ ಅನ್ನಿಸ್ತಿರ್ಬೋದು ಲೈಫಲ್ಲಿ ಇನ್ನೇನು ಹೊಸದ್ ಬೇಡ, ಏಜ್ ಆಯ್ತು, ಅಥವಾ ಈ ಏಜಿಗೆ ಸಾಕು, ಸಮಥಿಂಗ್ ಲೈಕ್ ದಟ್. ಆ ಥರ ನಿಮಗೆ ನೀವೇ ಎಲ್ಲೋ ಒಂದ್ ಕಡೆ ಬೌಂಡ್ರೀಸ್ ಹಾಕೊಂತ ಇದ್ದೀರೇನೋ ಅನ್ನಿಸ್ತಾ ಇದೆ. ಸಿ, ನಿಮ್ಮ ಹತ್ರ ಆ ರೆಕ್ಕೆ ಆಲ್ರೆಡಿ ಇದೆ. ಯು ಜಸ್ಟ್ ನೀಡ್ ಟು ನೋ ಹೆಂಗದನ್ನ ಯೂಸ್ ಮಾಡ್ಕೊಂಡು ಹಾರೋದು ಅಂತ. ಎಲ್ಲೋ ಒಂದ್ ಕಡೆ ಸೊಸೈಟಿ ಪ್ರೆಷರ್ ಹಾಕ್ತಾ ಇಲ್ಲ ನಿಮಗೆ ನೀವೇ ಅನ್ಕೊಂತ ಇದ್ದೀರಾ ನಂದಿಷ್ಟ ಅಂತ. ಮೇ ಬಿ ಯು ಸ್ಟಿಲ್ ಹ್ಯಾವ್ ಗಾಟ್ ಪೊಟೆನ್ಷಿಯಲ್. ಯೂನಿವರ್ಸಿಗೆನೆ ವೆಯ್ಟ್ ಮಾಡ್ಕೊಂಡು ಕೂರ್ಬೇಡಿ ಯಾವುದಕ್ಕೂ ಒಂದಕ್ಕೆ ಪುಷ್ ಮಾಡಲಿ ಅಂತ. ಯು ಹ್ಯಾವ್ ದಟ್ ಎನರ್ಜಿ. ನಿಮಗೆ ನೀವೇ ಪುಷ್ ಮಾಡ್ಕೊಬೇಕು. ಯು ನೀಡ್ ಟು ಟೇಕ್ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ಸಿಂಗಲ್ ಆಗಿದ್ರೆ ಮೇ ಬಿ ಲುಕ್ ಫಾರ್ ಸಮ್ವನ್, ಯಾರಿಗಾದ್ರೂ ಹುಡುಕಿ. ಐ ಮೀನ್ ಪಾಸಿಬಿಲಿಟೀಸ್ ಆರ್ ದೇರ್. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಅಂತ ಬಂದ್ರೆ ತುಂಬಾ ಜನ ಕ್ವೀನ್ ಆಫ್ ವಾಂಡ್ಸ್ ಈಗ ಆಲ್ರೆಡಿ ಬಿದ್ದೋಗ್ಬಿಟ್ಟಿರ್ತಾರೆ, ಟ್ರೈ ಮಾಡ್ತಾ ಇರ್ತಾರೆ ಅಟೆನ್ಷನ್ಗೋಸ್ಕರ. ಮೇ ಬಿ ನಿಮಗೆ ಅಟೆನ್ಷನ್ ಎಲ್ಲ ಸಿಗ್ತಾ ಇದೆ, ಬಟ್ ಯು ಆರ್ ನಾಟ್ ಟೇಕಿಂಗ್ ದ ಚಾನ್ಸ್ ಹಿಯರ್. ಏನು ಡಿಸಿಷನ್ ತಗೊಂತಾ ಇಲ್ಲ. ಏನೋ ಪ್ಲಾನ್ ಇದೆ, ಅದೇ ಪ್ಲಾನಿಗೆ ಸ್ಟಿಕ್ ಆನ್ ಆಗಿದ್ದೀರಾ. ಇನ್ನೇನು ಎಕ್ಸ್ಟ್ರಾ ಪ್ಲಾನ್, ಎಕ್ಸ್ಟ್ರಾ ರಿಸ್ಕ್ ತಗೊಳೋದಕ್ಕಾಗಲ್ಲ, ಆ ಥರ ಯೋಚನೆ ಮಾಡ್ತಾ ಇದ್ದೀರಾ. ಮೇ ಬಿ ದಿಸ್ ಇಸ್ ಅ ಸೈನ್. ಲುಕ್ ಫಾರ್ ಚೇಂಜಸ್. ರಿಸ್ಕ್ ತಗೊಳ್ಳಿ ಲೈಫಲ್ಲಿ. ಐ ನೋ ಯು ಆರ್ ಆಲ್ರೆಡಿ ಹ್ಯಾಪಿ, ಬಟ್ ಆ್ಯಡ್ ಒನ್ ಮೋರ್ ಪ್ಲ್ಯಾನ್ ಟು ಯುವರ್ ಲೈಫ್. ಸಮಥಿಂಗ್ ನೀವು ಏನಾದರೂ ಸ್ಟಾರ್ಟ್ ಮಾಡಿ, ಕಲೀರಿ, ಚೇಂಜಸ್ ಮಾಡ್ಕೊಳ್ಳಿ. ಕಿಂಗ್ ಆಫ್ ವಾಂಡ್ಸ್, ಲುಕ್ ಎಟ್ ದಿಸ್. ಈಗೇನು ಇದು ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾ ಇದೆ. ನೋ ಡೌಟ್ ಇನ್ ದ್ಯಾಟ್ ದೇರ್ ಈಸ್ ಸಮ್ ಒನ್ ಇನ್ ಯುವರ್ ಲೈಫ್. ನೀವು ಡಿಸಿಷನ್ ತಗೊತಾ ಇಲ್ಲ ಈ ಪರ್ಸನ್ ಬಗ್ಗೆ. ಯಾರೋ ಇದ್ದಾರೆ ನಿಮ್ಮ ಲೈಫಲ್ಲಿ. ಸಿ, ದ ವೇ ಈ ಕ್ವೀನ್ ಈ ಕಡೆ ನೋಡ್ತಾ ಇದೆ, ಈ ಕಿಂಗ್ ಈ ಕಡೆ, ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಬಟ್ ಗಿವ್ ಅಪ್ ಮಾಡಿಲ್ಲ ಈ ಪರ್ಸನ್ ನಿಮ್ಮ ಮೇಲೆ. ಅವಾಗ ಎಷ್ಟು ಅಟ್ರಾಕ್ಷನ್ ಇತ್ತು ಅಷ್ಟೇ ಅಟ್ರಾಕ್ಷನ್ ನಿಮ್ಮ ಮೇಲಿದೆ. ಅವಾಗ ಎಷ್ಟು ನಿಮಗೆ ವ್ಯಾಲ್ಯೂ ಆ್ಯಂಡ್ ರೆಸ್ಪೆಕ್ಟ್ ಕೊಡ್ತಾ ಇದ್ರು, ಇವಾಗಲೂ ಅಷ್ಟೇ ರೆಸ್ಪೆಕ್ಟ್ ಆ್ಯಂಡ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಮಧ್ಯದಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಬಟ್ ನಿಮ್ಮ ಮೇಲಿರೋ ಒಪಿನಿಯನ್ ಅವರಿಗೆ ಚೂರು ಕೆಳಗಾಗಿಲ್ಲ. ಸೊ ಮೇ ಬಿ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಮೇ ಬಿ ನಿಮಗೂ ಗೊತ್ತಿದೆ ತುಂಬ ಜನಕ್ಕೆ ಪ್ರಾಬಬ್ಲಿ, ಬಟ್ ನೀವು ಆ್ಯಕ್ಷನ್ ತೊಗೊತಾರ. ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. 2 ದಾರಿ ಇದೆ, ಯಾವ್ದಾದ್ರು ಒಂದು ಚೂಸ್ ಮಾಡಬೇಕು, ಬಟ್ ಮಧ್ಯದಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ. ತುಂಬಾ ತಿಂಗಳಾಯಿತು ನಿಂತ್ಕೊಂಡು. ಇಟ್ಸ್ ನಾಟ್ ದಟ್ ವೀಕ್ಸ್, ಆ ಥರ ಅಲ್ಲ, ತುಂಬಾ ತಿಂಗಳಾಯಿತು ನೀವು ನಿಂತ್ಕೊಂಡು. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಟೇಕ್ ಆ್ಯಕ್ಷನ್. ಲುಕ್ಸ್ ಲೈಕ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇವ್ರು ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರೆ. ಮೇ ಬಿ ನೀವು ಅಟೆನ್ಷನ್ ಕೊಡ್ತಾ ಇಲ್ಲ, ಮೇ ಬಿ ಅವ್ರ ಬಗ್ಗೆ ನೀವು ಒಂದು ಸೀರಿಯಸ್ ಥಾಟ್ ಕೊಡ್ತಾ ಇಲ್ಲ ಅನ್ಸುತ್ತೆ. ಅಗೇನ್ ಈ ಪರ್ಸನ್ದು ಝೋಡಿಯಾಕ್ ಸೈನ್ ಧನಸ್ಸು ರಾಶಿ, ಮೇಷರಾಶಿ, ಸಿಂಹರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ದಿಸ್ ಇಸ್ ಸಮನ್ ಯುವರ್ ಕೌಂಟರ್ ಪಾರ್ಟ್. ಅಂದರೆ ನಿಮ್ಮನ್ನ ಕಂಪ್ಲೀಟ್ ಮಾಡುವಂಥ ಒಂದು ಪರ್ಸನ್ ಇವರು. ಮೇ ಬಿ ಯು ನೀಡ್ ಟು ಗಿವ್ ಇಟ್ ಅ ಥಾಟ್ ಅನ್ನೋದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರು ಡೋಂಟ್ ಎವರ್ ಥಿಂಕ್ ರಾಂಗ್ ಚಾಯ್ಸ್ ಮಾಡಿದ್ದೀನಿ ಅಂತ. ತುಂಬ ಸ್ಟಕ್ ಆಗಬೇಡಿ, ರಿಲೇಷನ್ಶಿಪ್ನ ಕೌಂಟ್ ಮಾಡಿ. ಇಟ್ ಲುಕ್ಸ್ ಲೈಕ್ ಒಂದು ಸೀರಿಯಸ್ ಎನರ್ಜಿ ಕೂಡ ಬರ್ತಾ ಇದೆ ಆ ಕನೆಕ್ಷನಿಂದ ನನಗೆ. ಮೇ ಬಿ ನೀವು ಅದ್ರ ಬಗ್ಗೆನೇ ಕೇಳ್ತಾ ಇದ್ದೀರಾ ಅನ್ಸುತ್ತೆ. ಇಫ್ ಇವರೇನಾ ನನ್ನ ಲೈಫ್ ಪಾರ್ಟ್ನರ್, ಈಸ್ ಹಿ ದ ಒನ್, ಈ ಥರ ತುಂಬ ಕ್ವೆಶನ್ಸ್ ಇರ್ಬೋದು. ಬಟ್ ಆನ್ಸರ್ ಈಸ್ ಎಸ್. ನಿಮ್ಮ ಮೈಂಡಲ್ಲಿರೋರು ಇಟ್ ಲುಕ್ಸ್ ಲೈಕ್ ಪೊಟೆನ್ಷಿಯಲ್ ಇದೆ, ಬಟ್ ಯು ಹ್ಯಾವ್ ಟು ಟೇಕ್ ಡಿಸಿಷನ್ ಅನ್ಬೋದು. ಓಕೆ, ಸೊ ಎಸ್, ಗ್ರೂಪ್ 1 ದ್ಯಾಟ್ ವಾಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಎಲ್ಲೋ ಒಂದು ಕಡೆ ಅಂತ. ಹೇಳಿ ಏನನ್ಸು ಅಂತ ಕಾಮೆಂಟ್ ಸೆಕ್ಷನಲ್ಲಿ.
ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಓಕೆ, ಬಾಯ್. ಹೆಲೋ ಗ್ರೂಪ್ 2, ಈ ಒಂದು ಟೈಮ್ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 2ನೇ ಆಗಿರುತ್ತೆ. ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ನಿಮ್ಮ ಕರೆಂಟ್ ಸಿಚುವೇಶನ್ ಬೇಸ್ಡಲ್ಲಿ ಅಂತ. ಆ್ಯಂಡ್ ಎಸ್, ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ಆ ಒಂದು ಮೆಸೇಜ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಸಿ ಕರೆಂಟ್ ಸಿಚುವೇಶನ್ ಗ್ರೂಪ್ 2 ಏನು ಬರುತ್ತೆ ಅಂತ. ಕರೆಂಟ್ ಸಿಚುವೇಶನ್, ಕರೆಂಟ್ ಎನರ್ಜಿ ಬೇಸ್ಡ್, ದೇರ್ ಇಸ್ 9 ಆಫ್ ಪೆಂಟಿಕಲ್ಸ್. ಐ ಡೋಂಟ್ ನೋ, ನನ್ನ ರೀಡಿಂಗಲ್ಲಿ ಯಾವತ್ತೂ ಒಂದು ಚಾಲೆಂಜಿಂಗ್ ಕಾರ್ಡ್ಸ್ ಏನೂ ಬರಲ್ಲ. ಮೇ ಬಿ ಯಾರೆಲ್ಲ ವಿಡಿಯೋ ನೋಡ್ತಾ ಇರ್ತೀರಾ, ಮೇ ಬಿ ಇಟ್ಸ್ ಲೈಕ್ ಯಾವಾಗ ನೀವು ಪಾಸಿಟಿವ್ ಮೈಂಡಲ್ಲಿ ಇರ್ತೀರಾ, ಯಾವಾಗ ಪಾಸಿಟಿವ್ ಯೋಚನೆ ಮಾಡ್ತಾ ಇರ್ತೀರಾ, ಆ ಒಂದು ಟೈಮಲ್ಲಿ ನೀವೆಲ್ಲ ನನ್ನ ವಿಡಿಯೋನ ಕ್ಲಿಕ್ ಮಾಡ್ತೀರಾ ಅನ್ಸುತ್ತೆ. ಮೇ ಬಿ ಬಿಕಾಸ್ ಲುಕ್ ಎಟ್ ದಿಸ್ 9 ಆಫ್ ಪೆಂಟಿಕಲ್ಸ್, ಒನ್ ಆಫ್ ಮೈ ಫೇವ್ರೆಟ್ ಕಾರ್ಡ್ ಇನ್ ದ ಡೆಕ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯು ಆರ್ ವೆರಿ ಇಂಡಿಪೆಂಡೆಂಟ್, ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ, ತುಂಬ ಕಷ್ಟಪಟ್ಟಿದ್ದೀರಾ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್, ಇಷ್ಟು ದಿನ ಏನು ಕಷ್ಟಪಟ್ಟಿದ್ದೀರಾ, ಇಷ್ಟು ದಿನ ಎಲ್ಲಿ ಎಫರ್ಟ್ ಹಾಕಿದ್ದೀರಾ, ಅದನ್ನ ನಿಮಗೆ ಫ್ರೂಟ್ಸ್ ಬರ್ತಾ ಇದೆ. ಯು ಆರ್ ಈಟಿಂಗ್ ದ ಫ್ರೂಟ್ಸ್ ಆಫ್ ಯೋರ್ ಎಫರ್ಟ್ಸ್ ಇವಾಗ ಅಂತಲೇ ಹೇಳ್ಬೋದು. ತುಂಬ ಜನ ನಿಮ್ಮನ್ನ ರೆಕಗ್ನೈಸ್ ಅಂದರೆ ಇಟ್ಸ್ ನಾಟ್ ದಟ್ ಯು ಪಾಪ್ಯುಲರ್ ಆಗಿದ್ದೀರಾ, ಮೇ ಬಿ ಇರಬಹುದು, ಬಟ್ ದಟ್ ಈಸ್ ನಾಟ್ ದ ಥಿಂಗ್. ಲುಕ್ ಎಟ್ ದಿಸ್, ಶಿ ಈಸ್ ಸಿಂಗಲ್ ಆ್ಯಂಡ್ ಶಿ ಈಸ್ ಹ್ಯಾಪಿ, ವೆರಿ ಹ್ಯಾಪಿ. ಬಟ್ ಅವಳ ಈ ಒಂದು ಇಂಡಿಪೆಂಡೆಂಟ್ ನೇಚರ್, ಅವಳ ಈ ಒಂದು ಹ್ಯಾಪಿ ಸಿಚುವೇಶನ್ಗೆ ಅವಳೇ ಕಾರಣ ಆಗಿರ್ತಾಳೆ, ಇನ್ಯಾರ್ದೋ ಕಾರಣ ಅಲ್ಲ. ಸೊ ನಿಮ್ಮಲ್ಲಿ ತುಂಬ ನೀವು ವರ್ಕ್ ಮಾಡಿದ್ದೀರಾ. ಲುಕ್ ಎಟ್ ದಿಸ್, ತುಂಬ ಜನ ಏನು ನೋಡ್ತಾ ಇದ್ದೀನಿ, ಸೆಲ್ಫ್ ಕೇರ್ ಮೇಲೆ ಫೋಕಸ್ಡ್ ಆಗಿದ್ದೀರಾ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊತಾ ಇದ್ದೀರಾ. ಜಾಸ್ತಿ ನೀವು ಯಾವುದೋ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು, ಇನ್ನೇನೋ ಸ್ಟ್ರೆಸ್ ಬಗ್ಗೆ ಆಗಿರ್ಬೋದು, ಇನ್ಯಾರ್ದೋ ಸ್ಟ್ರೆಸ್ ಬಗ್ಗೆ ಆಗಿರ್ಬೋದು, ಅದನ್ನೆಲ್ಲ ನೀವು ಕನ್ಸಿಡರ್ ಮಾಡ್ತಾ ಇಲ್ಲ. ಪ್ರೈಮ್ ಫೋಕಸ್ ನಿಮ್ಮದು ಇವಾಗ ನಿಮ್ಮ ಮೇಲಿದೆ. ನಿಮ್ಮ ಸ್ಕಿನ್ ಕೇರ್ ಮೇಲೆ ಫೋಕಸ್ಡ್ ಆಗಿದ್ದೀರಾ, ನಿಮ್ಮ ಸೆಲ್ಫ್ ಕೇರ್ ಮೇಲೆ ಫೋಕಸ್ಡ್ ಆಗಿದ್ದೀರಾ. ನಿಮ್ಮ ಫ್ಯೂಚರ್ ಡ್ರೀಮ್ಸ್ ಏನು, ಅದನ್ನು ಹೆಂಗೆ ಫುಲ್ಫಿಲ್ ಮಾಡ್ಕೊಳ್ಳೋದು, ಅದ್ರ ಮೇಲೆ ಎಫರ್ಟ್ ಹಾಕ್ತಾ ಇದ್ದೀರಾ ಅನ್ಬೋದು. ಏನು ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇಲ್ಲ. 9 ಅಂದರೆ 10ಗಿಂತ ಮುಂಚೆ ಬರೋದು. ಸೊ 10 ಈಸ್ ಅ ಕಂಪ್ಲೀಷನ್. 9 ಅಂದರೆ ಇಟ್ಸ್ ಆಲ್ಮೋಸ್ಟ್ ಯು ಆರ್ ವೆರಿ ಕ್ಲೋಸ್ ಟು ಕಂಪ್ಲೀಟಿಂಗ್ ಅ ಫೇಸ್. ಟ್ರಸ್ಟ್ ಮೀ ಗ್ರೂಪ್ 2, ಇಟ್ ಲುಕ್ಸ್ ಲೈಕ್ ಆಲ್ರೆಡಿ ಒಂದು ಸಕ್ಸಸ್ ಫೇಸಲ್ಲಿ ಇದ್ದೀರಾ ನೀವು. ಇನ್ನೊಂದು 4 ವೀಕ್ಸ್, ಮಿನಿಮಮ್ 4 ವೀಕ್ಸ್ ಆದಮೇಲೆ ಟ್ರಸ್ಟ್ ಮೀ, ನಿಮ್ಮ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಕಂಪ್ಲೀಟ್ಲಿ ಒಂದು ಸಕ್ಸಸ್ಫುಲ್ ಫೇಸ್ನ ಎಂಡ್ ಮಾಡಿ ಒಂದು ನ್ಯೂ ಫೇಸ್ನ ಸ್ಟಾರ್ಟ್ ಮಾಡ್ತೀರಾ. ಮೇ ಬಿ ರಿಲೊಕೇಶನ್ ಆಗೋ ಪಾಸಿಬಿಲಿಟಿ ಇದೆ, ಒಂದು ಹೊಸ ಪ್ರಾಜೆಕ್ಟ್ ನಿಮ್ಗೆ ಸಿಗೋದು. ಇಟ್ಸ್ ಲೈಕ್ ನಿಮ್ಮ ಗ್ರೋತ್ ನೋಡಿಬಿಟ್ಟು, ನಿಮ್ಮ ಪೊಟೆನ್ಷಿಯಲ್ ನೋಡಿಬಿಟ್ಟು, ನಿಮ್ಮ ಸ್ಕಿಲ್ಸ್ ನೋಡಿಬಿಟ್ಟು, ನಿಮ್ಮ ಇಂಡಿಪೆಂಡೆಂಟ್ ನೇಚರ್ ನೋಡಿಬಿಟ್ಟು ನಿಮಗೆ ಒಂದು ಮೋರ್ ರೆಸ್ಪಾನ್ಸಿಬಲ್ ವರ್ಕ್ ಕೊಡೋದಾಗಿರಬಹುದು, ಮೋರ್ ಮ್ಯಾನೇಜಬಲ್ ವರ್ಕ್ ಕೊಡೋದು, ನಿಮ್ಮ ಪೊಸಿಷನ್ ಚೇಂಜ್ ಆಗ್ಬೋದು. ಮನೇಲೂ ಕೂಡ ನಿಮ್ಮನ್ನ ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಮನೇಲೂ ಕೂಡ ನಿಮ್ಮ ಫ್ಯಾಮಿಲೀಸಿಗೆ ನಿಮ್ಮಿಂದ ಏನೋ ಒಂದು ಗುಡ್ ಥಿಂಗ್ಸ್ ಆಗೋದು, ಅದು ಅವರಿಗೂ ಖುಷಿ ಆಗೋದು, ಏನೋ ಈ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಇಟ್ ಲುಕ್ಸ್ ಲೈಕ್ ಯುವರ್ ಲೈಫ್ ಈಸ್ ಮೂವಿಂಗ್ ಟುವರ್ಡ್ಸ್ ಸಕ್ಸಸ್. ಬಿಕಾಸ್ ಇಷ್ಟು ದಿನ ನೀವು ಜಾಸ್ತಿ ಬೇರೆ ಅನ್ವಾಂಟೆಡ್ ಥಿಂಗ್ಸಿಗೆ ನೀವು ಕೇರ್ ಮಾಡಲಿಲ್ಲ. ನಿಮ್ಮ ಮೇಲೆ ನೀವು ಎಫರ್ಟ್ ಹಾಕಿದ್ರಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದ್ವಿ, ಆ್ಯಂಡ್ ಇಲ್ಲಿ ಫಲ ಸಿಗ್ತಾ ಇದೆ ಅನ್ಬೋದು. ಲೆಟ್ಸ್ ಸಿ ಏನ್ರ ಬಗ್ಗೆ ಈ ಒಂದು 9 ಆಫ್ ಪೆಂಟಕಲ್ಸ್ ಹೇಳ್ತಾ ಇದೆ. ಕ್ಲಾರಿಫಿಕೇಶನ್ ಕಾರ್ಡ್ ಫಾರ್ ದ 9 ಆಫ್ ಪೆಂಟಕಲ್ಸ್. Okay, there is a page of swords. Page of swords on the specific person ಬಗ್ಗೆ. There is someone stalking you.
ಗ್ರೂಪ್ 2 ನಿಮ್ಮ ಸಕ್ಸಸ್ ಬಗ್ಗೆ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ನೀವು ಅವಾಗ ಇವಿಲ್ ಐ ಅನ್ನೋದನ್ನ ತೆಗೆಸ್ಕೊಂತಾ ಇರಬೇಕು. ಕಣ್ ಬೀಳುತ್ತೆ ಅನ್ನತ್ತಲ್ವಾ ಅಂತಾರಲ್ವಾ, ಸೊ ನೆಗೆಟಿವ್ ಐಸ್ ಅಂತಾನೆ ಹೇಳ್ಬೋದು. ಸೊ ಅವಾಗ ನೀವು ಅದನ್ನ ತೆಗೆಸ್ಕೊಂತಾ ಇರಬೇಕು. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ಗ್ರೂಪ್ 2 ದೇರ್ ಇಸ್ ಸಮ್ ಒನ್ ಸ್ಟಾಕಿಂಗ್ ಯು. ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಏನು ಪಾತ್ನ ಫಾಲೋ ಮಾಡ್ತಾ ಇದ್ದೀರಾ, ಅದು ಹೆಂಗೆ ನೀವು ಸಕ್ಸಸ್ ಆದ್ರಿ, ಮೇ ಬಿ ನೀವು ರಿಸರ್ವ್ಡ್ ಆಗಿರ್ತೀರಾ ಅನ್ಸುತ್ತೆ. ನಿಮ್ಮ ಲೈಫ್ನ ಜಾಸ್ತಿ ಪ್ರೈವೇಟ್ ಅಲ್ಲಿ ಇಟ್ಕೊಂಡಿರ್ತೀರ, ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲ್ಲ. ಏನ್ ಮಾಡ್ತಾ ಇದೀನಿ, ನಂಗೆ ಯಾರು ಫ್ರೆಂಡ್ಸ್ ಇದ್ದಾರೆ, ನನ್ನ ರೂಟೀನ್ ಏನು, ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ, ಪ್ರಾಬಬ್ಲಿ ನೀವು ಅಷ್ಟು ಈಸಿಯಾಗಿ ಯಾರಿಗೂ ಹೇಳಲ್ಲ ಅನ್ಸುತ್ತೆ. ಯಾರ ಜನ ಓಪನ್ ಅಪ್ ಕೂಡ ಆಗಲ್ಲ ಅನ್ಸುತ್ತೆ ಗ್ರೂಪ್ 2. ದಟ್ ಈಸ್ ವೈ ಯಾರೋ ಒಬ್ರು ಸ್ಪೆಸಿಫಿಕ್ ಪರ್ಸನ್ ನಿಮ್ನ ತುಂಬಾ ಸ್ಟಾಕ್ ಮಾಡ್ತಾ ಇದ್ದಾರೆ. ನಿಮ್ ಲೈಫಲ್ಲಿ ಏನಾಗ್ತದೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೋಡೋಣ, ಇದಕ್ಕೊಂದು ಕ್ಲಾರಿಫಿಕೇಶನ್ ನೋಡೋಣ. ಯಾರಿ ಪರ್ಸನ್ ಇದು ಗುಡ್ ಎನರ್ಜಿನ ನೆಗೆಟಿವ್ ಎನರ್ಜಿನ ನೋಡೋಣ. ಬಟ್ ದೇರ್ ಈಸ್ ಸಮ್ ಒನ್ ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೀವು ನಡೆಯುವಂಥ ಪಾತ್ಸ್ನ ಫೋಕಸ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಿ ಹೋಗ್ತೀರಾ, ಏನೇನು ಮಾಡ್ತೀರಾ, ನಿಮ್ಮ ರೂಟೀನ್ ಏನು, ನಿಮ್ಮ ಈ ಹ್ಯಾಪಿನೆಸ್ಸಿಗೆ ಕಾರಣ ಏನು, ನಿಮ್ಮಲ್ಲಿ ಗ್ಲೋ, ಈ ಸೆಲ್ಫ್ ಕೇರ್ ಮಾಡಿಕೊಂಡು ಗ್ಲೋ ಬಂದಿರುತ್ತೆ. ಸಿ, ಲೆಟ್ ಮಿ ಟೆಲ್ ಯು, ನೀವು ಇನ್ಸೈಡ್ ಎಷ್ಟು ಹೆಲ್ದಿ ಆಗಿರ್ತೀರಾ ಅದೇ ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಫೇಸಲ್ಲಿ. ಓಕೆ, ಇನ್ಸೈಡ್ ಅಂತ ಅಂದರೆ ಚೆನ್ನಾಗಿ ನೀರು ಕುಡ್ಕೊಂಡು, ವಾಟರ್ ಅಥವಾ ಚೆನ್ನಾಗಿ ಹೆಲ್ದಿ ಫುಡ್ ಕನ್ಸ್ಯೂಮ್ ಮಾಡಿದ್ರೆ, ಆ್ಯಂಡ್ ಮೆಂಟಲಿ ನೀವು ಯಾವಾಗ ಖುಷಿಯಾಗಿರ್ತೀರ, ಹ್ಯಾಪಿ ಆಗಿರ್ತೀರ, ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ನಿದ್ದೆ ಬಂದಾಗ ಆಟೋಮೆಟಿಕ್ ಆಗಿ ಫೇಸಲ್ಲಿ ಒಂದು ಗ್ಲೋ ಇರುತ್ತೆ. ಇವತ್ತು ಕೂಡ ಒಳ್ಳೆ ನಿದ್ದೆ ಮಾಡಿದ್ದೀನಿ, 11:30 12 ಗಂಟೆ ತನಕ. ಓಕೆ, ಒಂದು ಗ್ಲೋ ಆಟೋಮೆಟಿಕ್ ಆಗಿ ಬರುತ್ತೆ. ಟಚ್ ದಟ್ಸ್ ವಾಟ್. ಒಬ್ಬೊಬ್ಬರಿಗೆ ಒಂದೊಂದು, ಒಬ್ಬೊಬ್ಬರಿಗೆ ಜರ್ನಲ್ ಮಾಡಿದ್ರೆ ನಿದ್ದೆ ಬರುತ್ತೆ, ಒಬ್ಬೊಬ್ಬರಿಗೆ ಬುಕ್ ಓದಿದ್ರೆ ನಿದ್ದೆ ಬರುತ್ತೆ. ಸೊ ಏನೋ ತಲೆ ಏನಾದ್ರು ಟೆನ್ಷನ್ ಇದೆ, ನಿದ್ದೆ ಬರಲ್ಲ. ಸೊ ಆಟೋಮೆಟಿಕ್ ಆಗಿ ಆ ಒಂದು ಟೆನ್ಷನ್ ಫೇಸಲ್ಲಿ ಕಾಣುತ್ತೆ ಅಲ್ವಾ. ಸೊ ದಟ್ಸ್ ವಾಟ್. ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಏನಿರ್ಬೋದು, ಆಲ್ವೇಸ್ ಯು ಲುಕ್ ಹ್ಯಾಪಿ, ನೀವು ಯಾವಾಗ್ಲೂ ಗ್ಲೋ ಆಗ್ತಾ ಇರ್ತೀರಾ ಅಥವಾ ಯಾವಾಗ್ಲೂ ಖುಷಿಯಾಗಿರ್ತೀರಾ. ಇವ್ರ ಲೈಫಲ್ಲಿ ಏನು ಟೆನ್ಷನ್ ಇಲ್ವಾ, ತುಂಬಾ ಇಂಡಿಪೆಂಡೆಂಟ್ ಆಗಿರೋದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ಎಲ್ಲೋ ಒಂದ್ ಕಡೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಕೂಡ ಕಳಿಸ್ಬೋದು ವೆರಿ ಸೂನ್. ಸೊ ದೇರ್ ಇಸ್ ಸಮ್ ಒನ್ ನಿಮ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ನಿಮ್ಮ ಹ್ಯಾಪಿನೆಸ್, ನಿಮ್ಮ ಸಕ್ಸಸ್ಫುಲ್ ಸ್ಟೋರಿನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ಬೋದು ಗ್ರೂಪ್ 2. ಬಟ್ ಲೆಟ್ಸ್ ಸಿ, ಈ ಪರ್ಸನ್ ಜೋಡಿಯಾಕ್ ಸೈನ್ ಬಂದ್ಬಿಟ್ಟು ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಏಜ್ ವೈಸ್ ಅಲ್ಲಿ ಪಾಸಿಬಿಲಿಟಿ ಇದೆ, ನಿಮ್ಗೆ ಸಣ್ಣವರು ಅಥವಾ ಸ್ವಲ್ಪ ಇಮ್ಮೆಚ್ಯೂರ್ ನೇಚರ್ ಇರುವಂತವ್ರು. ನೈಟ್ ಆಫ್ ಪೆಂಟಕಲ್ಸ್, ನಾಟ್ ಜಸ್ಟ್ ಒನ್ ಪರ್ಸನ್. ಅಗೇನ್ ಕರಿಯರ್, ಆಫೀಸ್ ಎನ್ವಿರಾನ್ಮೆಂಟ್, ನಿಮ್ಮ ವರ್ಕ್ ಎನ್ವಿರಾನ್ಮೆಂಟ್ ಥ್ರೂ ಈ ಪರ್ಸನ್ ಮೀಟ್ ಆಗೋದು, ಅಥವಾ ನಿಮ್ಮ ಡೈಲಿ ರೋಟೀನ್ ಏನಿರುತ್ತೆ, ಜಿಮ್ಮಿಗೆ ಹೋಗೋದಾಗಿರ್ಬೋದು, ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸಿಗೆ ಹೋಗೋದಾಗಿರ್ಬೋದು, ಆ ಒಂದು ಡೈಲಿ ರೋಟೀನ್ ಶಿಫ್ಟ್ ಅಲ್ಲಿ ಈ ಪರ್ಸನ್ ನಿಮ್ನ ನೋಡಿರುವ ಪಾಸಿಬಿಲಿಟೀಸ್ ಇದೆ. ಈ ಪರ್ಸನ್ ಅಬ್ಸರ್ವ್ ಮಾಡಿದ್ದಾರೆ ನಿಮ್ನ. ಈ ಪರ್ಸನ್ ಎಲ್ಲೋ ಒಂದ್ ಕಡೆ ನಿಮ್ಮ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಕೂಡ ಅನ್ನೋದನ್ನ ನೋಡ್ತಾ ಇದೀನಿ. ಪಾಸಿಬಿಲಿಟಿ ಇದೆ ರೆಗ್ಯುಲರ್ ಆಗಿ ಈ ಪರ್ಸನ್ ನೋಡ್ತೀರಾ, ನೀವು ಮೀಟ್ ಮಾಡ್ತೀರಾ. ಅಗೇನ್ ಕರಿಯರ್ ಶಿಫ್ಟ್ ಇಂದ, ಜಾಬ್ ಶಿಫ್ಟ್ ಇಂದ ಈ ಪರ್ಸನ್ ನಿಮಗೆ ಗೊತ್ತಿರೋದು, ಆ ಥರ ಪಾಸಿಬಿಲಿಟಿ ಇದೆ. ಇಟ್ಸ್ ಲೈಕ್ ಹೆಂಗ್ ಗೊತ್ತಾ, ಹೊರಗಡೆಯಿಂದ ಪರ್ಸನ್ ತುಂಬಾ ಸೀರಿಯಸ್ ಆಗಿ ಕಾಣಿಸ್ತಾರೆ, ತುಂಬಾ ಮೆಚ್ಯೂರ್ಡ್ ಆಗಿ ಕಾಣಿಸ್ತಾರೆ, ತುಂಬಾ ಸೀರಿಯಸ್ನೆಸ್ ನೇಚರ್ ಜಾಸ್ತಿ ಇರುವಂತ ಒಂದು ಪರ್ಸನ್ ಆ ಥರ ಶೋ ಆಫ್ ಮಾಡ್ತಾರೆ. ಬಟ್ ಡೀಪ್ ಡೌನ್ ಈ ಪರ್ಸನ್ನಿಗೆ ನಿಮ್ಮ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ, ತುಂಬಾ ಕ್ವೆಶನ್ಸ್ ಇದೆ, ತುಂಬಾನೇ ನಿಮ್ಮ ಬಗ್ಗೆ ತಿಳ್ಕೊಬೇಕನ್ನೋ ಒಂದು ಜೆಸ್ಟ್ ಇದೆ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದಿಸ್ ಟ್ರೈಂಗ್ ಟು ಟೆಲ್? ಏನು ಡೇಂಜರ್ ಇಲ್ಲ, ಓಕೆ. ಇಟ್ಸ್ ನಾಟ್ ದಟ್ ಈ ಪರ್ಸನ್, ಬಿಕಾಸ್ ಇಲ್ಲಿ ಪೆಂಟಕಲ್ಸ್ ಎನರ್ಜಿ ಬಂದಿರೋದ್ರಿಂದ, ನಿಮ್ದು ಕೂಡ ಪೆಂಟಕಲ್ಸ್ ಎನರ್ಜಿ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಇದು ನಿಮ್ಮ ಫಿನಾನ್ಷಿಯಲ್ ಸಕ್ಸಸ್ ಹೆಂಗಾಗ್ತಾ ಇದೆ, ನಿಮ್ಮ ಕರಿಯರ್ ಹೆಂಗಾಗ್ತಾ ಇದೆ, ಮೇ ಬಿ ಆ ಕ್ಯೂರಿಯಾಸಿಟಿ ಇದೆ. ಬಟ್ ಕೀಪ್ ಇನ್ ಮೈಂಡ್, ಅಂತ ನೆಗೆಟಿವ್ ಎನರ್ಜಿ ಈ ಪರ್ಸನ್ ಕಡೆಯಿಂದ ಆ ಥರ ನೋಡ್ತಾ ಇಲ್ಲ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್, ದ ಮೂಮೆಂಟ್ ನೀವು ಲೈಫಲ್ಲಿ ಅಪ್ಗ್ರೇಡ್ ಆಗ್ತಾ ಹೋದಂಗೂ ಪೀಪಲ್ ವಿಲ್ ಸ್ಟಾರ್ಟ್ ಥಿಂಕಿಂಗ್ ವಾಟ್ ಈಸ್
ದ ರೀಸನ್ ಅಂತ ಆಗಿರ್ಬೋದು. ಯಾ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಯುವರ್ ಲೈಫ್ ಇಸ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್. ತುಂಬಾ ಜನಕ್ಕೆ ನಿಮ್ಮ ಮೇಲೆ ಕ್ವೆಶನ್ಸ್ ಇದೆ, ನಿಮ್ಮ ಮೇಲೆ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅನ್ಬೋದು. ಆಸ್ ಅ ಫ್ರೆಂಡ್ ಆಗಿರೋದಕ್ಕೂ ತುಂಬಾ ಜನ ಟ್ರೈ ಮಾಡ್ತಾ ಇದ್ದಾರೆ. ಲುಕ್ ಎಟ್ ದಿಸ್ 4 of Cups. ನೀವು ಯಾರಿಗೂ ಕೇರೆ ಮಾಡ್ತಾ ಇಲ್ಲ. ಇಟ್ಸ್ ಲೈಕ್ ಏನ್ ಗೊತ್ತಾ, ತುಂಬಾ ಜನ ನಿಮ್ಮ ಅಟೆನ್ಷನ್ ಸಿಗ್ಲಿ ಅಂತ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ನೀವ್ ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ನೀವು ನಿಮ್ಮ ಮೇಲೆ ಫೋಕಸ್ಡ್ ಆಗಿದ್ದೀರಾ, ಓಪನ್ ಅಪ್ ಆಗ್ತಾ ಇಲ್ಲ. ಲುಕ್ ಎಟ್ ದಿಸ್, ನೀವು ಆಲ್ರೆಡಿ ಲೈಫಲ್ಲಿ ಏನಿದೆ ಅದ್ರ ಮೇಲೆ ಫೋಕಸ್ಡ್ ಆಗಿದ್ದೀರಾ. ಏನೇ ಒಂದು ಹೊಸದ್ ಬೇಕು ಆ ಥರ ನೋಡ್ತಾ ಇಲ್ಲ. ಬಟ್ ದೆರ್ ಆರ್ ಪೀಪಲ್ ಹೂ ಆರ್ ಟ್ರೈಯಿಂಗ್ ಟು ಬಿ ಯೋರ್ ಫ್ರೆಂಡ್. ನಿಮ್ಮ ಲೈಫಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ನಿಮ್ಮ ಅಟೆನ್ಷನ್ ಸಿಗ್ಲಿ ಅಂತ ಟ್ರೈ ಮಾಡ್ತಿರ್ಬೋದು, ನಿಮಗೇನೋ ಫೇವರ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು, ನಿಮ್ಮ ಲೈಫಲ್ಲಿ ಆ್ಯಡ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಬಟ್ ಯು ಲುಕ್ ಲೈಕ್ ವೆರಿ ರಿಸರ್ವ್ಡ್ ಎನರ್ಜಿ ಕೊಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ನಿಮ್ಮ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್, ತುಂಬಾ ಜನ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ ಜೊತೆ ಕ್ಲೋಸ್ ಆಗೋದಕ್ಕೆ. ನೀವು ತುಂಬಾನೇ ಲೈಫ್ನ ರಿಸರ್ವ್ಡ್ ಆಗಿ ಇರ್ತಾ ಇದ್ದೀರಾ. ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ಯು ಆರ್ ಅಪ್ಗ್ರೇಡಿಂಗ್. ಡಿಸ್ಟ್ರಾಕ್ಟ್ ಆಗಬೇಡಿ. ತುಂಬಾ ಚಾನ್ಸಸ್ ಇದೆ, ತುಂಬಾ ಸಿಚುವೇಶನ್ಸ್ ಬರ್ಬೋದು ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ. ಅದು ಪೀಪಲ್ ಆಗಿರ್ಬೋದು, ಕೆಲವೊಂದೊಂದು ಅನ್ವಾಂಟೆಡ್ ಆಪರ್ಚುನಿಟೀಸ್ ಆಗಿರ್ಬೋದು. Looks like you are in the right path. I need not have to guide you. But yeah, ಇದರಂತ ಒಂದು ಮೇಜರ್ ನೆಗೆಟಿವ್ ಮೆಸೇಜಸ್ ಬರ್ತಾ ಇಲ್ಲ. ಐ ಥಿಂಕ್ ಯು ನೋ ಯುವರ್ ಪ್ರಯಾರಿಟೀಸ್. ನಿಮ್ಮ ಪ್ರಯಾರಿಟೀಸ್ ನಿಮಗೆ ಚೆನ್ನಾಗಿ ಗೊತ್ತಿದೆ, ಯಾರನ್ನ ಚೂಸ್ ಮಾಡಬೇಕು, ಯಾರನ್ನ ಚೂಸ್ ಮಾಡಬಾರ್ದು. ಬಟ್ ದೇರ್ ಆರ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್. ದಟ್ ಈಸ್ ಇಟ್. ದಟ್ಸ್ ದ ಮೆಸೇಜ್. ಗ್ರೂಪ್ 2 ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಎಸ್, ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಮಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್. ತುಂಬ ಜನ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬ ಮೆಸೇಜಸ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತಾ ಇದ್ದೀರಾ. ಮ್ಯಾನಿಫೆಸ್ಟೇಷನ್ ಐ ಗೆಸ್ ಆಲ್ರೆಡಿ ತುಂಬ ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ. ಬಟ್ ನನ್ನ ಜರ್ನಿ ಅಂತ ಹೇಳಬೇಕಲ್ವಾ, ಐ ಗೆಸ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಐ ಆಮ್ ನಾಟ್ ಶೋರ್ ವಿಡಿಯೋ ಮಾಡ್ತೀನಾ ಅಂತ, ಬಿಕಾಸ್ ಏನು ಮಾಡ್ತಾ ಇದ್ದೀನಿ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡೋದಕ್ಕೆ. ಬಿಕಾಸ್ ಮ್ಯಾನಿಫೆಸ್ಟೇಷನ್ ಅಂತ ಬಂದರೆ ನನಗೆ ಅಷ್ಟು ತುಂಬಾನೇ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಇದೆ. I'll try to explain ನಾನೇನು ಮಾಡಿದೆ, ಅದು ಹೆಂಗಾಯಿತು ಅಂತ ನನಗೂ ಗೊತ್ತಿಲ್ಲ. ಬಟ್ ಎಸ್, ನಾನು ಮ್ಯಾನಿಫೆಸ್ಟೇಷನ್ ಮಾಡಿದೆ. ಇಟ್ ಟುಕ್ 2 years ಟು ಹ್ಯಾಪನ್. ಆ್ಯಂಡ್ ದಟ್ಸ್ ಇಟ್. ಆ್ಯಂಡ್ ಜಾಸ್ತಿ ನೀವು ಎಫರ್ಟ್ ಹಾಕೋದ್ರ ಮೇಲೆ ಫೋಕಸ್ ಮಾಡಿ. ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡೋದು ಅಂತ ಫೋಕಸ್ ಆಗೋ ಬದಲು ಎಫರ್ಟ್ ಮೇಲೆ ಫೋಕಸ್ ಮಾಡಿದ್ರೆ ಪ್ರಾಬ್ಲಿ ಅದು ಬೇಗ ಅಟ್ರಾಕ್ಟ್ ಮಾಡ್ಬೋದೇನೋ. ಓಕೆ, ಸೊ ಎಸ್ ಗೈಸ್, ಗ್ರೂಪ್ 2 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯೂಚರ್ ವೀಡಿಯೋಸ್ಗೋಸ್ಕರ. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಐ ಲವ್ ಯು ಆಲ್. ಬಾಯ್.